ಮತ್ತೊಮ್ಮೆ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಏನಿದೆ, ಸೊ ಬಿ.ಕಾಮ್ ಸ್ಟೂಡೆಂಟ್ಸ್ಗೆ ಸೆಕೆಂಡ್ ಸೆಮಿಸ್ಟರ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗೆ, ಸೊ ಆ ಒಂದು ಯೂನಿಟ್, ಸೊ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಯಾವ್ದಪ್ಪ ಅಂತ ಹೇಳಿದ್ರೆ, ಎಕ್ಸ್ಪ್ಲೈನ್ ದಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಥವಾ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಜಾಬ್ ಟ್ರೈನಿಂಗ್ ಮೆಥಡ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಬೇಕಾದ್ರೆ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಟ್ರೈನಿಂಗ್ ಅಂದ್ರೆ ಏನು, ಸೊ ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸೊ ಕ್ವಶನ್ ನಿಮಗೆ ಸೊ ಯಾವ ತರ ಕೇಳ್ತಾರಪ್ಪ ಅಂದ್ರೆ, ಸೊ ಈ ತರ ಕೇಳ್ತಾರೆ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಥವಾ ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಮೆಥಡ್ಸ್ ಆಫ್ ಜಾಬ್ ಟ್ರೈನಿಂಗ್ ಅಂತ ಬೇಕಾದ್ರೂ ಕೇಳ್ಬೋದು. ನೋಡಿ, ಟ್ರೈನಿಂಗ್ ಅಂತ ಹೇಳಿದ್ರೆ, ಸೊ ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಟೀಚಿಂಗ್ ಎಂಪ್ಲಾಯೀಸ್ ದಿ ನಾಲೆಡ್ಜ್, ದಿ ಸ್ಕಿಲ್, ದಿ ಎಬಿಲಿಟೀಸ್ ರಿಕ್ವೈರ್ಡ್ ಟು ಪರ್ಫಾರ್ಮ್ ದ ಜಾಬ್ ಎಫೆಕ್ಟಿವ್ಲಿ. ಅವರ ಒಂದು ಜಾಬ್ ಅನ್ನ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಆ ಜಾಬಿನ ಬಗ್ಗೆ ಜ್ಞಾನ ಇರಬೇಕು, ಸ್ಕಿಲ್ಸ್ ಅನ್ನ ಕೊಡಬೇಕು, ಎಬಿಲಿಟೀಸ್ ಅನ್ನ ಪ್ರೊವೈಡ್ ಮಾಡಬೇಕು. ಆ ಒಂದು ಪ್ರೋಸೆಸ್ ಅನ್ನ ನಾವು ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ದ ಟ್ರೈನಿಂಗ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂಡ್ ಪ್ರೊಡಕ್ಟಿವಿಟಿಯನ್ನ, ಕಾನ್ಫಿಡೆನ್ಸ್ ಅನ್ನ ಎನ್ಹಾನ್ಸ್ ಮಾಡಲಿಕ್ಕೆ ಟ್ರೈನಿಂಗ್ ಯೂಸ್ಫುಲ್ ಆಗ್ತಾ ಹೋಗುತ್ತೆ. ಸೊ ಆ ಟ್ರೈನಿಂಗ್ ಅನ್ನ ಕೊಡೋದ್ರಲ್ಲಿ ಎರಡು ತರದ ಟ್ರೈನಿಂಗ್ಸ್ ಇರ್ತಕ್ಕಂಥದ್ದು. ದೇರ್ ಆರ್ ಟೂ ಕೈಂಡ್ಸ್ ಆಫ್ ಟ್ರೈನಿಂಗ್. ಒನ್ ಈಸ್ ಆನ್ ದಿ ಜಾಬ್ ಟ್ರೈನಿಂಗ್, ಅನದರ್ ಒನ್ ಈಸ್ ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಫಸ್ಟ್ ಒನ್ ನೋಡ್ತಾ ಹೋಗೋಣ. ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ, ನೋಡಿ, ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಲರ್ನ್ ವೈಲ್ ಪರ್ಫಾರ್ಮಿಂಗ್ ದೇರ್ ಆಕ್ಚುಯಲ್ ಜಾಬ್. ಎಂಪ್ಲಾಯೀಸು ಅವು ಏನು ಕಲ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರು ವರ್ಕ್ ಮಾಡಬೇಕಾದ್ರೆ ಅವರು ಕಲಿತಾ ಹೋಗ್ತಾರೆ. ದಟ್ ಈಸ್ ವಾಟ್ ಆನ್ ದಿ ಜಾಬ್ ಟ್ರೈನಿಂಗ್. ಕೆಲಸ ಮಾಡ್ತಾನೆ ಅವರಿಗೆ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ದಟ್ ಈಸ್ ವಾಟ್ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಅಟ್ ದಿ ವರ್ಕ್ ಪ್ಲೇಸ್ ಬೈ ದಿ ಸೂಪರ್ವೈಸರ್ ಆರ್ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯೀಸ್ ಆನ್ ದಿ ಜಾಬ್. ಜಾಬ್ ಅಲ್ಲೇ ಅವರಿಗೆ ಒಂದು ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಎ ಒಬ್ಬ ನ್ಯೂ ಬ್ಯಾಂಕ್ ಕ್ಲರ್ಕ್ ಲರ್ನ್ಸ್ ಬ್ಯಾಂಕಿಂಗ್ ಆಪರೇಷನ್ ಬೈ ವರ್ಕಿಂಗ್ ವಿತ್ ಅ ಸೀನಿಯರ್ ಕ್ಲರ್ಕ್. ಸೀನಿಯರ್ ಕ್ಲರ್ಕ್ ಜೊತೆ ಜೂನಿಯರ್ ಇರ್ತಕ್ಕಂಥ ಹೊಸದಾಗಿ ಬಂದಿರ್ತಕ್ಕಂಥ ಬ್ಯಾಂಕ್ ಕ್ಲರ್ಕ್ ಅನ್ನ ಬಿಡ್ತಕ್ಕಂಥದ್ದು. ಆ ಒಂದು ಕೆಲಸ ಮಾಡ್ತಾ 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 ಅವನಿಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು, ಅದು ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಅಂದ್ರೆ ಟ್ರೈನಿಂಗ್ ಈಸ್ ಪ್ರೊವೈಡೆಡ್ ಅಟ್ ದಿ ವರ್ಕ್ ಪ್ಲೇಸ್ ಓನ್ಲಿ ಬೈ ಸೂಪರ್ವೈಸರ್, ಬೈ ಮ್ಯಾನೇಜರ್ ಆರ್ ಬೈ ಎಕ್ಸ್ಪೀರಿಯನ್ಸ್ ಎಂಪ್ಲಾಯೀಸ್ ಕೊಡ್ತಕ್ಕಂಥದ್ದು. ಅಂಡ್ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಮೆಥಡ್ ಅಂಡ್ ಇಟ್ ಈಸ್ ಒನ್ ಆಫ್ ದಿ ಕಾಸ್ಟ್ ಎಫೆಕ್ಟಿವ್ ಅಂಡ್ ಇಟ್ ಈಸ್ ಅ ಪ್ರಾಕ್ಟಿಕಲ್ ಮೆಥಡ್ ಅಂತ ಕರಿತಾ ಹೋಗ್ತೀವಿ. ಈ ಆನ್ ದಿ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ ಅಲ್ಲಿ ಯಾವೆಲ್ಲ ಟೈಪ್ಸ್ ಬರ್ತಾವಪ್ಪ ಅಂತ ಹೇಳಿದ್ರೆ, ಮೊದಲನೇದು ನೋಡಿ, ಅಪ್ರೆಂಟಿಸ್ಶಿಪ್ ಅಂತ ನೀವು ಕೇಳಿರ್ತೀರಾ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ, ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ ಅಂಡ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಯೂಶಲಿ ಪ್ರೊವೈಡೆಡ್ ಫಾರ್ ಟೆಕ್ನಿಕಲ್ ಅಂಡ್ ಸ್ಕಿಲ್ ಟ್ರೇಡ್ಗೆ ಯೂಸ್ ಮಾಡ್ತಕ್ಕಂಥದ್ದು. ಈ ಕಡೆ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಕ್ಲಾಸ್ ರೂಮ್ ಟೀಚಿಂಗ್ ಇರುತ್ತೆ, ಅದಾದ್ಮೇಲೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನು ಕೂಡ ಪ್ರೊವೈಡ್ ಮಾಡ್ತಕ್ಕಂಥದ್ದು ನಾವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ದ ಟ್ರೈನಿಂಗ್ ಪೀರಿಯಡ್ ಮೇ ಬಿ ಲಾಸ್ಟ್ ಫ್ರಮ್ ದಿ ಸೆವೆರಲ್ ಮಂತ್ಸ್ ಟು ಎ ಫ್ಯೂ ಇಯರ್ಸ್ ಅಲ್ಲಿ. ಒಂದೇನು ಅವ್ರ ಕೋರ್ಸ್ ಮುಗಿತಾ ಇದೆ ಅನ್ಬೇಕಾದ್ರೆ ಸ್ವಲ್ಪ ದಿನ, ಸೊ ಕೆಲವೊಂದು ಮಂತ್ ಅವರಿಗೆ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನ ಕೊಡಬೇಕಾಗುತ್ತೆ. ಸೊ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅವ್ರು ಪ್ರಾಕ್ಟಿಕಲಿ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಸ್ ಅನ್ನ ಏನ್ ಕಲ್ತ್ಕೊಂಡಿರ್ತಾರೆ ಅದು ತಕ್ಕನಾಗಿ ಅವರು ಪ್ರಾಕ್ಟಿಕಲ್ ಅನ್ನ ಮಾಡಬೇಕಾಗುತ್ತೆ. ಸೊ ಅದನ್ನ ನಾವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕರಿತೀವಿ. ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್, ಪ್ಲಂಬರ್ಸ್, ಮೆಕ್ಯಾನಿಕ್ಸ್ ಆಗಿರ್ಬೋದು, ಅಂಡರ್ಗೋ ದೇರ್ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಅದನ್ನ ನಾವು ಅಪ್ರೆಂಟಿಸ್ಶಿಪ್ ಅಂತ ಕರಿತೀವಿ. ಇದು ಜಸ್ಟ್ ಅಂತದ್ದು. ಅಂಡ್ ಎರಡನೇದು ಬಂದು ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್ ಏನ್ ಹೇಳುತ್ತೆ ಅಂದ್ರೆ, ದ ಟ್ರೈನಿ ಎಕ್ಸ್ಪ್ಲೈನ್ ದಿ ಜಾಬ್, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಡೆಮೋಸ್ಟ್ರೇಷನ್ಸ್ ಅನ್ನ ಕೊಡ್ತಾರೆ ಅಂಡ್ ಅಲೋ ದ ಟ್ರೈನಿ ಟು ಪ್ರಾಕ್ಟೀಸ್ ಅಂಡರ್ ದಿ ಸೂಪರ್ವಿಷನ್. ಅವರ ಒಂದು ಸೂಪರ್ವಿಷನ್ ಅಂಡರ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಹಲೋ ಮಾಡ್ತಕ್ಕಂಥದ್ದು. ದಟ್ ಇಸ್ ವಾಟ್ ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಟ್ರೈನಿ ಏನ್ ಮಾಡ್ತಾನೆ, ಮೊದಲು ಯಾರು ಟ್ರೈನರ್ ಇರ್ತಾನೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ ಜಾಬ್ ಬಗ್ಗೆ, ಸ್ಟೆಪ್ ಬೈ ಸ್ಟೆಪ್ ಏನೇನಿರುತ್ತೆ, ಒಂದು ಡೆಮೋವನ್ನು ಕೂಡ ಅವನು ತೋರಿಸ್ತಾನೆ. ಅದಾದ್ಮೇಲೆ ಅಂದ್ರೆ ಅವನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಈ ಸೂಪರ್ವಿಷನ್ ಅಂಡರ್ ಅಲ್ಲಿ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಎನ್ಶೂರ್ ಎಂಪ್ಲಾಯೀಸ್ ಲರ್ನ್ ಕರೆಕ್ಟ್ ಮೆಥಡ್ ಆಫ್ ಡೂಯಿಂಗ್ ದಿ ಜಾಬ್ ಅನ್ನ ಕರೆಕ್ಟ್ ಆಗಿ ಮಾಡ್ತಕ್ಕಂಥದನ್ನ ಅವರು ಕಲ್ಕೋಬಹುದು. ಎಕ್ಸಾಂಪಲ್, ಎ ಮಿಷಿನ್ ಆಪರೇಟರ್ ಇಸ್ ಟ್ರೈನ್ಡ್ ಆನ್ ಹೌ ಟು ಸೇಫ್ಲಿ ಆಪರೇಟ್ ಎ ನ್ಯೂ ಮಿಷಿನ್. ಯಾವ ತರ ಒಂದು ಮಿಷಿನ್ ಅನ್ನ ಅವ್ರು ಆಪರೇಟ್ ಮಾಡಬೇಕು ಅಂತ ಒಂದ್ಸಲ ಎಲ್ಲ ಹೇಳ್ಕೊಡ್ತಾನೆ. ಅದಾದ್ಮೇಲೆ ಆ ಎಂಪ್ಲಾಯೀಸ್ ಅಲೋ ಮಾಡ್ತಾನೆ. ಸೊ ಅವರು ಆ ಒಂದು ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕಾಗುತ್ತೆ. ದಟ್ ಇಸ್ ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್ ಅಂತ ಕರಿತೀವಿ. ದೆನ್ ಥರ್ಡ್ ಒನ್ ಇದೆ ಆನ್ ದಿ ಜಾಬ್ ಟ್ರೈನಿಂಗ್ ಅಲ್ಲಿ ಕೋಚಿಂಗ್. Coaching is also one of the method of on the job training. An experienced supervisor or experienced manager provides personal guidance,
and continuous feedback to an employees. It helps to improve their performance and solve that ವರ್ಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ. ದಟ್ ಇಟ್ ಮೀನ್ಸ್ ಮ್ಯಾನೇಜರು ಡೈರೆಕ್ಟ್ ಆಗಿ ಎಂಪ್ಲಾಯಿ ಕೆಲಸವನ್ನ ನೋಡ್ತಾ ಇರ್ತಾನೆ. ಅವನೇನಾದ್ರೂ ಮಿಸ್ಟೇಕ್ ಅನ್ನ ಮಾಡಿದ್ರೆ ಆ ಮಿಸ್ಟೇಕ್ಸ್ ಇಂದ ಹೇಗೆ ಓವರ್ಕಮ್ ಮಾಡಬೇಕು ಅನ್ನೋದನ್ನ ಸೊ ಗೈಡೆನ್ಸ್ ಅನ್ನ ಪ್ರೊವೈಡ್ ಮಾಡ್ತಾನೆ. ಸೊ ಅದನ್ನ ನಾವು ಕೋಚಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎ ಸೇಲ್ಸ್ ಮ್ಯಾನೇಜರ್ ಕೋಚಸ್ ಎ ನ್ಯೂ ಸೇಲ್ಸ್ ಪರ್ಸನ್ ಅಂಡ್ ಕಸ್ಟಮರ್ ಹ್ಯಾಂಡ್ಲಿಂಗ್ ಟೆಕ್ನಿಕ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ಅಂಡ್ ಫೋರ್ತ್ ಒನ್ ಇದೆ ಮೆಂಟರಿಂಗ್ ಇಸ್ ಆಲ್ಸೋ ಒನ್ ಆಫ್ ದಿ ಆನ್ ದಿ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಮೆಂಟರಿಂಗ್ ಅಂದ್ರೆ ಎ ಸೀನಿಯರ್ ಅಥವಾ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯಿ ಮೆಂಟರ್ ಗೈಡ್ ದಿ ಸಪೋರ್ಟ್ಸ್ ಟು ಎ ಜೂನಿಯರ್ ಎಂಪ್ಲಾಯಿ ಇನ್ ಕೆರಿಯರ್ ಅಂಡ್ ಪರ್ಸನಲ್ ಡೆವಲಪ್ಮೆಂಟ್, ಫೋಕಸ್ ಆನ್ ದಿ ಲಾಂಗ್ ಟರ್ಮ್ ಗ್ರೋತ್. ಅಂದ್ರೆ ಸೊ ಯಾರು ಒಂದು ಅನುಭವ ಇರುತ್ತೆ ಆ ಒಂದು ಫೀಲ್ಡ್ ಅಲ್ಲಿ, ಅವನ್ನ ಎಕ್ಸ್ಪೀರಿಯನ್ಸ್ಡ್ ಎಂಪ್ಲಾಯ್ ಅಂತ ಏನ್ ಕರಿತಾ ಹೋಗ್ತೀವಿ, ಅವರು ಹೊಸ ಎಂಪ್ಲಾಯ್ಗೆ ಡೈರೆಕ್ಷನ್ಸ್ ಅನ್ನ ಕೊಡ್ತಕ್ಕಂಥದ್ದು, ಮೆಂಟರಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಅದು ಕೂಡ ಒಂದು ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಎ ಸೀನಿಯರ್ ಮ್ಯಾನೇಜರ್ ಮೆಂಟರ್ಸ್ ಎ ನ್ಯೂಲಿ ಪ್ರಮೋಟೆಡ್ ಎಕ್ಸಿಕ್ಯೂಟಿವ್ಸ್ ನ ಮೆಂಟರ್ ಮಾಡ್ತಕ್ಕಂಥದ್ದು, ಅದು ಕೂಡ ಒಂದು ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಟ್ರೀಟ್ ಮಾಡ್ತೀವಿ. ಅಂಡ್ ಫಿಫ್ತ್ ಒನ್ ಬಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಕರಿತೀವಿ. ಸ್ಟೂಡೆಂಟ್ಸ್ ಆರ್ ಫ್ರೆಶ್ ಗ್ರಾಜುಯೇಟ್ಸ್ ರಿಸೀವ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇನ್ ಅನ್ ಆರ್ಗನೈಸೇಷನ್ ಫಾರ್ ಎ ಲಿಮಿಟೆಡ್ ಪೀರಿಯಡ್, ಎಲ್ಸ್ ದೆಮ್ ಟು ಗೈನ್ ರಿಯಲ್ ವರ್ಕ್ ಎಕ್ಸ್ಪೀರಿಯನ್ಸ್. ಫಾರ್ ಎಕ್ಸಾಂಪಲ್, ನೀವು ಫೈನಲ್ ಇಯರ್ ಸ್ಟೂಡೆಂಟ್ಸ್ ಆದ ತಕ್ಷಣ ನಿಮಗೆ ಒಂದು ಇಂಟರ್ನ್ಶಿಪ್ ಅನ್ನ ಅಥವಾ ಒಂದು ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಇಂಟರ್ನ್ಶಿಪ್. ಫ್ರೆಶ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅನ್ನ ಕಲ್ಕೊಳ್ತಕ್ಕಂಥದ್ದು ಬೈ ವಿಸಿಟಿಂಗ್ ಯಾವುದೋ ಒಂದು ಆರ್ಗನೈಸೇಷನ್ಸ್ ಅನ್ನ ವಿಸಿಟ್ ಮಾಡಿ, ಸೊ ನೀವು ಅಲ್ಲಿ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಬೇಕಾಗುತ್ತೆ. ದಟ್ ಇಸ್ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಇವೆಲ್ಲದೂ ಕೂಡ ಆನ್ ದಿ ಜಾಬ್ ಟ್ರೈನಿಂಗ್ ಅಲ್ಲಿ ಬರ್ತಕ್ಕಂಥದ್ದು. ಒಂದು ಇಂಟರ್ನ್ಶಿಪ್ ಟ್ರೈನಿಂಗ್ ಆಗಿರ್ಬೋದು, ಮೆಂಟರಿಂಗ್, ಕೋಚಿಂಗ್, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್, ಜಾಬ್ ಇನ್ಸ್ಟ್ರಕ್ಷನ್ ಟ್ರೈನಿಂಗ್, ಇವೆಲ್ಲದೂ ಕೂಡ ಆನ್ ದಿ ಜಾಬ್ ಟ್ರೈನಿಂಗ್ ಇರ್ತಕ್ಕಂಥದ್ದು. ಈ ಆನ್ ದಿ ಜಾಬ್ ಟ್ರೈನಿಂಗ್ ಆದ್ಮೇಲೆ ಎರಡನೇದಿದೆ ಆಫ್ ದಿ ಜಾಬ್ ಟ್ರೈನಿಂಗ್. ನೋಡಿ, ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಹೇಳಿದ್ರೆ ಟ್ರೈನಿಂಗ್ ಈಸ್ ಕಂಡಕ್ಟೆಡ್ ಅವೇ ಫ್ರಮ್ ದಿ ವರ್ಕ್ ಪ್ಲೇಸ್. ವರ್ಕ್ ಪ್ಲೇಸ್ ಅನ್ನ ಬಿಟ್ಟು ಬೇರೆ ಕಡೆ ನಿಮಗೆ ಟ್ರೈನಿಂಗ್ ಅನ್ನ ಕೊಡ್ತಕ್ಕಂಥದ್ದು. ಅಂಡ್ ಎಂಪ್ಲಾಯೀಸ್ ಅಟೆಂಡ್ ದಿ ಕ್ಲಾಸ್, ಅಟೆಂಡ್ ದಿ ವರ್ಕ್ಶಾಪ್, ಅಟೆಂಡ್ ದಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅನ್ನ ಅಟೆಂಡ್ ಮಾಡಬೇಕು. ಇಟ್ ಫೋಕಸ್ ಓನ್ಲಿ ಥಿಯಾರಿಟಿಕಲ್ ನಾಲೆಡ್ಜ್ ಅಂಡ್ ಸ್ಕಿಲ್ ಡೆವಲಪ್ಮೆಂಟ್. ಆಫ್ ದಿ ಜಾಬ್ ಟ್ರೈನಿಂಗ್ ಅಲ್ಲಿ ಬರೀ ಥಿಯಾರಿಟಿಕಲ್ ನಾಲೆಡ್ಜ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ. ಎಂಪ್ಲಾಯೀಸು ಅಟೆಂಡ್ ಮಾಡಬೇಕಾಗುತ್ತೆ ರೆಸ್ಪೆಕ್ಟಿವ್ ಕ್ಲಾಸ್ ಅನ್ನ ಅಥವಾ ವರ್ಕ್ಶಾಪ್ ಅನ್ನ ಅಥವಾ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಅಟೆಂಡ್ ಮಾಡಬೇಕಾಗುತ್ತೆ. ಅಂದ್ರೆ ಆಫ್ ದಿ ಜಾಬ್ ಅಂತ ಹೇಳಿದ್ರೆ ನಿಮಗೆ ಥಿಯಾರಿಟಿಕಲ್ ಒಂದ್ ಕಡೆ ಹೇಳ್ಕೊಡ್ತಾರೆ, ಪ್ರಾಕ್ಟಿಕಲ್ ಇನ್ನೊಂದ್ ಕಡೆ ಹೇಳ್ಕೊಡ್ತಾರೆ. ದಟ್ ಇಸ್ ವಾಟ್ ಆನ್ ದಿ ಜಾಬ್ ಟ್ರೈನಿಂಗ್ ಅಂತ, ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಎಂಪ್ಲಾಯೀಸ್ ಅಟೆಂಡ್ ದಿ ಲೀಡರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಟ್ ದಿ ಟ್ರೈನಿಂಗ್ ಸೆಂಟರ್. ಸೊ ದೆನ್ ಆಫ್ಟರ್ ದಟ್ ಇಟ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಇನ್ ವರ್ಕ್ ಪ್ಲೇಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಆಫ್ ದಿ ಜಾಬ್ ಟ್ರೈನಿಂಗ್ ಅಲ್ಲಿ ಏನ್ ಬರುತ್ತಪ್ಪ ಅಂದ್ರೆ ವೆಸ್ಟಿಬಲ್ ಟ್ರೈನಿಂಗ್ ಅಂತ ಇದೆ. ಸೊ ನೋಡಿ, ಇಲ್ಲಿ ಟ್ರೈನಿಂಗ್ ಇಸ್ ಪ್ರೊವೈಡೆಡ್ ಇನ್ ಎ ಸಪರೇಟ್ ಏರಿಯಾ ದಟ್ ರಿಸೆಂಬಲ್ ದಿ ಆಕ್ಚುಯಲ್ ವರ್ಕ್ ಪ್ಲೇಸ್. ಎಂಪ್ಲಾಯೀಸ್ ಯೂಸ್ ದ ಸೇಮ್ equipment and tools as in the real job. It allow learning without affecting the production. For example, factory workers are trained on identical machines in a separate training room. ಸೊ ಸಪರೇಟ್ ಟ್ರೈನಿಂಗ್ ರೂಮ್ ಅಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನ ಪ್ರೊವೈಡ್ ಮಾಡ್ತಾರೆ. ಆಫ್ ದಿ ಜಾಬ್ ಟ್ರೈನಿಂಗ್ ಅಲ್ಲಿ ಎಂಪ್ಲಾಯೀಸ್ ಲರ್ನ್ ಬೈ ವರ್ಕಿಂಗ್ ಇನ್ ಎ ಸಿಮ್ಯುಲೇಟೆಡ್ ಆರ್ ಆರ್ಟಿಫಿಷಿಯಲ್ ವರ್ಕ್ ಎನ್ವೈರನ್ಮೆಂಟ್ ದಟ್ ಕ್ಲೋಸ್ಲಿ ರೀಅಸೆಂಬಲ್ ರಿಯಲ್ ಸಿಚುಯೇಷನ್. ಸೊ ಆರ್ಟಿಫಿಷಿಯಲ್ ಅಂದ್ರೆ ಏನ್ ರಿಯಲ್ ಆಗಿ ವರ್ಕ್ ಮಾಡಬೇಕು ಅದನ್ನ ಒಂದು ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಅನ್ನ ಕ್ರಿಯೇಟ್ ಮಾಡಿ ಅಲ್ಲಿ ಕಲ್ಕೊಳ್ಳೋಕೆ ಬಿಡ್ತಕ್ಕಂಥದ್ದನ್ನ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಕರಿತೀವಿ. ಅಂದ್ರೆ ಎಂಪ್ಲಾಯೀಸ್ ಲರ್ನ್ ಬೈ ವರ್ಕಿಂಗ್ ಇನ್ ಎ ಸಿಮ್ಯುಲೇಟೆಡ್ ಅಥವಾ ಆರ್ಟಿಫಿಷಿಯಲ್ ವರ್ಕ್ ಎನ್ವೈರನ್ಮೆಂಟ್ ದಟ್ ಕ್ಲೋಸ್ಲಿ ರೀಅಸೆಬಲ್ ದ ರಿಯಲ್ ಸಿಚುಯೇಷನ್ ನ ಒಳಗೊಂಡು ರಿಯಲ್ ಸಿಚುಯೇಷನ್ ಗೆ ಯೂಸ್ ಆಗ್ತಕ್ಕಂಥದ್ದನ್ನ ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಪೈಲಟ್ಸ್ ಯೂಸ್ ದ ಫ್ಲೈಟ್ ಸಿಮ್ಯುಲೇಟ್ ಬಿಫೋರ್ ಫ್ಲೈಯಿಂಗ್ ಆಕ್ಚುಯಲ್ ಏರ್ಕ್ರಾಫ್ಟ್ ಅನ್ನ ಮಾಡೋದಕ್ಕೂ ಮುಂಚೆ ಸೊ ಏನ್ ಪ್ರಾಕ್ಟೀಸ್ ಮಾಡ್ತಾರಲ್ವಾ ಅದನ್ನ ನಾವು ಸಿಮ್ಯುಲೇಷನ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಅಂಡ್ ರೋಲ್ ಪ್ಲೇಯಿಂಗ್ ಇಸ್ ಆಲ್ಸೋ ಸೇಮ್ ಸಿಮ್ಯುಲೇಷನ್ ಟ್ರೈನಿಂಗ್ ತರನೇ ಬರುತ್ತೆ. ರೋಲ್ ಪ್ಲೇಯಿಂಗ್ ಅಂತ ಹೇಳಿದ್ರೆ ಅಂದ್ರೆ ಟ್ರೈನಿ ಆಕ್ಟ್ ಔಟ್ ಡಿಫ್ರೆಂಟ್ ಜಾಬ್ ಸಿಚುಯೇಷನ್ ಟು ಇಂಪ್ರೂವ್ ಕಮ್ಯುನಿಕೇಶನ್, ಲೀಡರ್ಶಿಪ್ ಮತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋಕೆ ರೋಲ್ ಪ್ಲೇಯಿಂಗ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು. ಎಂಪ್ಲಾಯಿ ಪ್ರಾಕ್ಟೀಸ್ ಹ್ಯಾಂಡ್ಲಿಂಗ್ ಕಸ್ಟಮರ್ ಕಂಪ್ಲೇಂಟ್ಸ್ ಥ್ರೂ ರೋಲ್ ಪ್ಲೇ, ಅದನ್ನು ನಾವು ರೋಲ್ ಪ್ಲೇಯಿಂಗ್ ಅಂತ ಕರಿತೀವಿ. ಲೆಕ್ಚರರ್ ಮೆಥಡ್ ಇದೆ ನೋಡಿ. ಲೆಕ್ಚರರ್ ಮೆಥಡ್ ಕಾಮನ್ ಆಗಿ ಟ್ರೈನಿ ಇಸ್ ಡೆಲಿವರ್ಡ್ ಥ್ರೂ ದ ಕ್ಲಾಸ್ ರೂಮ್ ಲೆಕ್ಚರರ್ಸ್ ಬೈ ಎಕ್ಸ್ಪರ್ಟ್ಸ್ ಅಥವಾ ಈ ಇನ್ಸ್ಟ್ರಕ್ಟರ್ ಯಾರು ಇರ್ತಾರೆ ಸೊ ಅಥವಾ ಯಾರು ಎಕ್ಸ್ಪೀರಿಯನ್ಸ್ ಇರ್ತಾರೆ ಅವರು ಜಸ್ಟ್ ಡೆಲಿವರ್ ಮಾಡ್ತಾ ಹೋಗ್ತಾರೆ. ಸೂಟೇಬಲ್ ಫಾರ್ ಟೀಚಿಂಗ್ ಎ ಲಾರ್ಜ್ ನಂಬರ್ ಆಫ್ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಕನ್ವೆ ಮಾಡಬೇಕು ಅಂದ್ರೆ ಲೆಕ್ಚರರ್ ಮೆಥಡ್ ಅನ್ನ ಯೂಸ್ ಮಾಡಬಹುದು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತೀವಿ. ಅಂಡ್ ಕೇಸ್ ಸ್ಟಡಿ ಮೆಥಡ್ ಇದೆ, ಅದು ಕೂಡ ಒಂದು ಆಫ್ ದಿ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ ಅಂತ ಕರಿತೀವಿ. ಇಲ್ಲಿ ಎಂಪ್ಲಾಯೀಸ್ ಅನಲೈಸ್ ದ ರಿಯಲ್ ಬಿಸ್ನೆಸ್ ಸಿಚುಯೇಷನ್ಸ್ ಅನ್ನ ಅನಲೈಸ್ ಮಾಡಬಹುದು ಅಂಡ್ ಸಜೆಸ್ಟ್ ಸೊಲ್ಯೂಷನ್ಸ್ ಅನ್ನ ಕೊಡಬಹುದು ಅಂಡ್ ಇಂಪ್ರೂವ್ ಮ್ಯಾನೇಜರಿಯಲ್ ಡಿಸಿಷನ್ ಮತ್ತೆ ಅನಾಲಿಟಿಕಲ್ ಸ್ಕಿಲ್ ಮತ್ತೆ ಡಿಸಿಷನ್ ಮೇಕಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ.
ಫಾರ್ ಎಕ್ಸಾಂಪಲ್, ಮ್ಯಾನೇಜರ್ ಡಿಸ್ಕಸ್ ಎ ಕೇಸ್ ಇನ್ವಾಲ್ವಿಂಗ್ ಡಿಕ್ಲೈನಿಂಗ್ ಸೇಲ್ಸ್ ಅಂಡ್ ರೆಕಮೆಂಡ್ ದ ಸ್ಟ್ರಾಟಜಿ ಟು ಇಂಪ್ರೂವ್ ಪರ್ಫಾರ್ಮೆನ್ಸ್. ದಟ್ ಇಸ್ ಅ ಕೇಸ್ ಸ್ಟಡಿ ಮೆಥಡ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇವೆಲ್ಲದೂ ಕೂಡ ಆಫ್ ದಿ ಜಾಬ್ ಟ್ರೈನಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಒಂದು ಆನ್ ದಿ ಜಾಬ್ ಟ್ರೈನಿಂಗ್ ಇದೆ, ಇನ್ನೊಂದು ಹಾರ್ಸ್ ಆಫ್ ಟ್ರೈನಿಂಗ್ ಅಲ್ಲಿ ಇರ್ತಕ್ಕಂಥದ್ದು ಇವೆರಡೇ ಮೆಥಡ್ಸ್. ಓಕೆ, ಸೊ ಈ ಒಂದು ವಿಡಿಯೋ